ಯತ್ನಾಳ್ ವರ್ಸಸ್ ವಿಜೇಂದ್ರ ಇತ್ತು, ಸೋಮಶೇಖರ್ ವರ್ಸಸ್ BJP ಇತ್ತು. ಇವಾಗ ಹೊಸ ಒಂದು ಸ್ಟೋರಿ ಉಟ್ಕೊಂಡಿದೆ, ಆರ್ ಅಶೋಕ್ ಅಶ್ವಥ್ ನಾರಾಯಣ್ ವರ್ಸಸ್ ವಿಜೇಂದ್ರ ಅಂತ. ಯಾಕೆ ಅಂದರೆ, ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮತ್ತು ಬಜೆಟ್ ಮುಂಚೆ ಒಂದು ಈ ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಒಂದು ಸಭೆ ಕರೀತಾರೆ ವಿಜೇಂದ್ರ ಅವರು. ಒಂದು ಪ್ರೀ ಪ್ಲ್ಯಾಂಡು ಸಭೆ ಇರುತ್ತೆ ಒಂದು, ಅದಕ್ಕೆ ತಾವು ಹೋಗಲ್ಲ. ನೀವು ತರಾತುರಿಯಲ್ಲಿ ಒಂದು ಸಭೆ ಕರಿತೀರ, ನೀವು ಅಶ್ವಥ್ ನಾರಾಯಣ್ ಕುಮಾರಸ್ವಾಮಿ ಅವರು ತರಾತುರಿಲಿ ಒಂದು ಸಭೆ ಕರಿತೀರ. ಇವಾಗ ಶಾಸಕರಿಗೆ, ಬೆಂಗಳೂರು ಶಾಸಕರು ಮತ್ತು ಸದಸ್ಯರಿಗೆ ಒಂಥರ ಗೊಂದಲ, ಅವ್ರ ಹತ್ರ ಹೋಗ್ಬೇಕಾ ನಿಮ್ಮ ಹತ್ರ ಹೋಗ್ಬೇಕಂತ. ವಿಜೇಂದ್ರ ಅವ್ರ ಮೀಟಿಂಗ್ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಮತ್ತು ಇದೇ ಥರ ಇನ್ನೊಂದು ಇನ್ಸಿಡೆನ್ಸ್ ಆಗುತ್ತೆ. ಈ KK ಗೆಸ್ಟ್ ಹೌಸಲ್ಲಿ ಒಂದು ಸಭೆ ಹೇಳಿರ್ತಾರೆ, ಇಷ್ಟೊತ್ತಿಗೆ ಇಷ್ಟು ಬನ್ನಿ ಅಂತ. ನೀವು ಡೈರೆಕ್ಟಾಗಿ CM ಮನೆಗೆ ಹೋಗ್ತೀರಾ, ಅಲ್ಲಿ ಇದಂತ ಅಲ್ಲೂ ಮಿಸ್ಗೈಡ್ ಆಗ್ತಿದೆ. ಇವಾಗ ಎಷ್ಟು ಬಣ ಇದೆ BJPಯಲ್ಲಿ ಅಂತ ಒಂದು ಕನ್ಫ್ಯೂಷನ್ ಸರ್. ಎಸ್, ನಾ ಆರಂಭದಲ್ಲೇ ಕೇಳಿದೆ ಆರ್ ಅಶೋಕ್ ಅವರೇ, ತಟಸ್ಥ ಬಣ ಅಂತೀವಿ, ಅದು ತಟಸ್ಥ ಗೂಢಾಚಾರನ ಇಟ್ಟಿದ್ದೀರಾ ನೀವು ನಮ್ಮ ಪಾರ್ಟಿಯಲ್ಲಿ? ಅಲ್ಲ, ಗೂಢಾಚಾರನ ಇಟ್ಟಿದ್ದೀರಾ ಅಂತ. ಅಲ್ಲ, ಗೂಢಾಚಾರ ಜಗತ್ತಿಗೆ ಕಾರಣ ಹೇಳ್ತಾ ಇದ್ದೀನಿ ಅವ್ರನ್ನ. ಅಲ್ಲ, ಅವ್ರು ಹೇಳಿದ್ದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸರ್. ರಿಜಾಯ್ಸ್ ಹೋಟೆಲಲ್ಲಿ 4:15 ಸಂಜೆ ಮೀಟಿಂಗು ಅಂತ ವಿಜಯೇಂದ್ರ ಅವರು ಹೇಳ್ತಾರೆ. ಒಂದು ವಾರ ಮೊದಲೇ ಹೇಳಿರ್ತಾರೆ ಅವರು. ಅದಾದಮೇಲೆ ನೀವು ಸಂಜೆ 5 ಗಂಟೆಗೆ ಸಮನ್ವಯ ಸಭೆ ಮಾಡೋಣ ಗೋಲ್ಡ್ಫಿಂಚ್ ಹೋಟೆಲಲ್ಲಿ ಅಂತೀರಿ. ಈಗ MLAಗಳಿಗೆ MP ಗಳಿಗೆ ಕನ್ಫ್ಯೂಷನ್ ಅಲ್ವಾ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ ಅಂತ. ನೀವು ಸಭೆಗೆ ಹೋಗಲಿಲ್ಲ, ಬಟ್ ವಿಜೇಂದ್ರರು ನಿಮ್ಮ ಸಭೆಗೆ ಬಂದರು. ಇಷ್ಟಕ್ಕೂ ನಿಮಗೂ ವಿಜೇಂದ್ರರಿಗೂ ಸಂಬಂಧ ಆದರೂ ಹೆಂಗಿದೆ, ಕೆಮಿಸ್ಟ್ರಿ ಆದರೂ ಹೆಂಗಿದೆ? ಇದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿರುವಂಥ ಸುದ್ದಿ. ನಾನು ಸಭೆ ಕರಿಬೇಕಾದ್ರೆ ನಾನು ವಿಜೇಂದ್ರ ಇಬ್ಬರೂ ಮಂಡ್ಯದ ಒಂದು ಹೋರಾಟಕ್ಕೆ ಹೋಗಿದ್ರಿ. ಅದಕ್ಕೆ 2 ದಿನ ಮುಂಚೆ ಮಂಡ್ಯ ಸಭೆಗೆ ಹೋಗಿದ್ದೆ. ನಾವಿಬ್ಬರು ಕೂತಿದ್ರಿ. ಇಬ್ಬರು ಮುಂದೆನೂ ನಾನು ಈ ಥರ ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನಲ್ಲ ಫಿಕ್ಸ್ ಮಾಡಿದ್ದು. ಡೆಲ್ಲಿಯಿಂದ ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನು ಸಭೆ ಮಾಡ್ಬೋದಾ ಇವತ್ತು 3 ಗಂಟೆಲ್ಲ ಅಥವಾ 2 ಗಂಟೆಯಲ್ಲಿ ಮಾಡ್ಬೋದಾ? ಇಲ್ಲಣ್ಣ, ನಂದು ಪ್ರೋಗ್ರಾಮ್ಸ್ ಇದೆ, ನೀವು 5 ಗಂಟೆಗೆ ಮಾಡ್ಬಿಡಿ ಅಂತ ಅವರೇ ಹೇಳಿದ್ದು. ಅವ್ರ PA ಎಲ್ಲ ಇದ್ದ, ಏನಪ್ಪ 5 ಗಂಟೆಗೆ ಆಗುತ್ತೆ, ಆಯ್ತು ಅಂತ ಅವ್ರ PA ಹೇಳ್ದ. ಅದಾದ್ಮೇಲೆ ನಾನು ಕುಮಾರಣ್ಣನಿಗೆ ಕನ್ಫರ್ಮ್ ಆಯ್ತು ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ, ನಾನು ಕುಮಾರಸ್ವಾಮಿ ಅವ್ರ ಡೇಟ್ ಅಷ್ಟರಲ್ಲಿ ಈ ಡೇಟ್ ತಗೊಂಡಿದ್ದೆ, ನಾನು ಹೇಳಿದ್ಮೇಲೆ ನಾನು ಫಿಕ್ಸ್ ಮಾಡಿದ್ದು. ಅದಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ನನಗೆ ಅವರ ವಿಜೇಂದ್ರ ಆಫೀಸಿಂದ ಫೋನ್ ಬಂತು, ನಾವು ತಪ್ಪಾಗಿ ನಾವು ಹೇಳ್ಬಿಟ್ಟಿದ್ದೀರಣ್ಣ, ದಯವಿಟ್ಟು ನಾನು ಆ ಸಭೆಗೂ ಬರ್ತೀನಿ, ನೀವು ಅದು ಅರೇಂಜ್ ಮಾಡಿ. ನಾನು ವಿರೋಧ ಪಕ್ಷದ ನಾಯಕ, ಎರಡೂ ಸಮನ್ವಯ ಸಮಿತಿ ಕರೆದಾಗ ನಾನು ಮುಂಚೆ ಅಲ್ಲಿ ಇರಬೇಕು. ನಾನು ಲೇಟಾಗಿ ಹೋದರೆ ಅದು ಅಗೌರವ ಆಗ್ತದೆ ಬೇರೆ ಪಾರ್ಟಿಯವ್ರಿಗೆ. JDS ಅವರು ಕೇಂದ್ರದ ಸಚಿವರು ಇರೋದ್ರಿಂದ ಮತ್ತು ಎಲ್ಲ ನಾಯಕರು ಬರೋದ್ರಿಂದ ನಾನು ಹೋಗ್ತೀನಿ ಅಂತಂದೆ. ಮತ್ತು ವಿಜೇಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದೆ. ಇದರಲ್ಲಿ ಏನು ಭಿನ್ನಮತ ಪ್ರಶ್ನೆ ಏನು ಬರ್ತದೆ? ಇಬ್ಬರು ಸೇರ್ ಮಾಡಿದ್ದೀರಿ. ವಿಜೇಂದ್ರ ಅವ್ರು ನಿಮ್ಮ ಫೋನ್ ಎತ್ತಿದ್ರಾ? ಯಾರು? ವಿಜೇಂದ್ರ ಅವರು. ಅಲ್ಲ, ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಎತ್ತಿದ್ದು, ಸಂಪರ್ಕ ಪ್ರಶ್ನೆ ಇಲ್ಲಲ್ಲ. ವಿಜೇಂದ್ರ ಫೋನ್ ನೀವು ಎತ್ತೋದಿಲ್ಲ ಅಂತ ಚರ್ಚೆ ಆಗ್ತದೆ. ನೋಡಿ, ನಾನು 5 ಜನ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ. ಎಸ್, ಕಂಪ್ಲೇಂಟ್ ಬಂದರೆ 5 ಜನದ ಹತ್ರನೂ ಬರಬೇಕು. ಒಬ್ಬ ಯಡಿಯೂರಪ್ಪ, ಒಬ್ಬ ವಿಜಯೇಂದ್ರ, ಒಬ್ಬ ಜಗದೀಶ್ ಶೆಟ್ಟರು, ಇನ್ನೊಬ್ಬ ಅವರಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದು ಏನೋ ಪೊಲಿಟಿಕ್ಸ್ಗೋಸ್ಕರ ಹೇಳಿದ್ರಂತ. ನಾನು ಯಾವುದೇ ಒಂದು ಅಂದರೆ ನಾನು ಗುಂಪು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಯಾವುದಕ್ಕೂ ನಾನೇನು ಪ್ರೋತ್ಸಾಹ ಮಾಡೋದಲ್ಲ. ನಮ್ಮದು ನಮ್ಮ ಡೆಲ್ಲಿ ನಾಯಕರು ನನ್ನ ಜೊತೆ ಮಾತಾಡಿದಾಗ ಯಾವುದೇ ಇದನ್ನು ಸ್ಟೇಟ್ಮೆಂಟ್ನ ನೀವು ಮಾಡಬಾರ್ದು, ಯಾರು ಪರವಾಗೂ ಮಾಡಬಾರ್ದು, ಯಾರು ವಿರೋಧವಾಗೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಪರವಾಗೂ ಇಲ್ಲ, ವಿರೋಧವಾಗಿಲ್ಲ. ಪಾರ್ಟಿ ನಾಯಕತ್ವ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಷ್ಟೇ. ನನಗೆ ವಿಜೇಂದ್ರ ಅಧ್ಯಕ್ಷರಾದ್ರೂ ಸಂತೋಷ, ನನಗೇನು ಅದ್ರ ಬೇಸರ ಪ್ರಶ್ನೆನೇ ಇಲ್ಲ. ನಾನು ಯಡಿಯೂರಪ್ಪನ ಜೊತೆ ಕೆಲಸ ಮಾಡಿದ್ದೀನಿ, ಜಗದೀಶ್ ಶೆಟ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಸದಾನಂದ ಗೌಡ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಯಾರು ಅಧ್ಯಕ್ಷರಾದರೂ ನನ್ನ ಕೆಲಸ ಮಾಡೋಕ್ಕೆ ನಂದೇನು ಸಮಸ್ಯೆ ಏನಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟಿಸಬೇಕು ಅನ್ನುವ ವರಿಷ್ಠರ ನಿರ್ಣಯಕ್ಕೆ ನೀವು ತಡೆ ಹಾಕ್ತಾ ಇದ್ದೀರಂತೆ, ಬೇಡ ಅಂತಿದ್ದೀರಂತೆ ನೀವು, ಅಂದರೆ ನಿಮ್ಮ ತಂಡ, ಹೌದಾ? ನಾನು ಇದುವರೆಗೂ ಭೇಟಿ ಮಾಡಿ ನಾನು ಆ ಥರದ್ದು ಯಾವುದೇ ಸಲಹೆಯನ್ನು ಕೊಟ್ಟಿಲ್ಲ. ಭೇಟಿನೇ ಮಾಡಬೇಕು ಅಲ್ಲಲ್ಲ, ನಮ್ಮ ಅಧ್ಯಕ್ಷರು ಬಂದಿದ್ರು. ಬಂದಿದ್ದಾಗ ಅವ್ರಿಗೂ ನಾನು ಹೇಳಿದ್ದೀನಿ, ನೀವೇನು ತೀರ್ಮಾನ ತಗೊಂತಿರೋ ಅದಕ್ಕೆ ಅಶೋಕ ಬದ್ಧ ಆಗಿರ್ತಾನೆ ಅಂತ ಮಾತೇ ಹೇಳಿದ್ದೀನಿ. ನಾನು ಯಾವುದೂ ಡೆಲ್ಲಿ ಮೀಟಿಂಗ್ ಹೋಗೇ ಇಲ್ಲ, ಡೆಲ್ಲಿಯಲ್ಲಿ ಸಭೆನೂ ಮಾಡಿಲ್ಲ. ನಾನು ಒಬ್ಬನೇ ಹೋಗಿದ್ದೀನಿ, ಅಮಿತ್ ಶಾ ಅವ್ರನ್ನೂ ಒಬ್ಬನೇ ಭೇಟಿ ಮಾಡಿದ್ದೀನಿ, ರಾಷ್ಟ್ರ ಅಧ್ಯಕ್ಷರನ್ನು ಒಬ್ಬನ್ನೇ ಭೇಟಿ ಮಾಡಿದ್ದೀನಿ. ನನ್ನ ಸಲಹೆ ಏನಿದೆ ಹೇಳೋಕ್ಕೆ ನಾನು ಸ್ವತಂತ್ರ.
ನೀವು ಸ್ವತಂತ್ರ ಇದ್ದೀರಾ, ಇಲ್ಲಿರೋರು ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಜನತಾದಳ ಎಲ್ಲ ಸ್ವತಂತ್ರ ಇದ್ದಾರೆ. ಆದರೆ ಅಲ್ಟಿಮೇಟ್ ಆಗಿ ಪಾರ್ಟಿ ಏನು ತೀರ್ಮಾನ ತಗೊಂತೋ ದಟ್ ಈಸ್ ಸುಪ್ರೀಂ. ಎರಡು ಮಾತಿಲ್ಲ. ಹಾಗೆ ನಡ್ಕೊಂಬಂದಿದ್ದೀನಿ ನನ್ನ ಜೀವನ. ನಾನು ಯಾವತ್ತೂ ಬೇರೆ ಪಾರ್ಟಿಗೆ ಹೋಗಿ ನೋಡೇ ಇಲ್ಲ, ನಾನು ಕಣ್ಣು ಹಿಂಗೆ ತಿರುಗಿಸಿ ನೋಡಿಲ್ಲ. ನಾನು 45 ವರ್ಷ ಒಂದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನ್ನ ಪಕ್ಷದ ಒಂದು ತಾಯಿತನದ ಬಗ್ಗೆ ಕ್ವಶನ್ ಮಾಡೋ ಇದೇ ಬರಲ್ಲ. ಗುಂಪು ಅನ್ನೋ ಪ್ರಶ್ನೆನೇ ಇಲ್ಲ ನನ್ನಲ್ಲಿ. ನಾನು ಅನಂತಕುಮಾರ್ ಜೊತೆ, ಯಡಿಯೂರಪ್ಪ, ಎಂತಂತಾರೆ ಈಶ್ವರಪ್ಪನವ್ರ ಜೊತೆನೂ ಕೆಲಸ ಮಾಡಿದ್ದೀನಿ. BB ಶಿವಪ್ಪ, AK ಸುಬ್ಬಯ್ಯನ ಜೊತೆ ಕೆಲಸ ಮಾಡಿದ್ದೀನಿ. AK ಸುಬ್ಬಯ್ಯನವ್ರ ಜೊತೆ ಕೆಲಸ ಮಾಡಿದ್ದೀನಿ. AK ಸುಬ್ಬಯ್ಯ ಗುಡುಗಿದ್ದಾರೆ ವಿಧಾನಸೌಧ ನಡುಗುವುದು ಅಂತ. AK ಸುಬ್ಬಯ್ಯ ಫೈಲ್ ಹಿಡ್ಕೊಂಬಂದ ಅಂದ್ರೆ ಅವತ್ತೊಂದು ಮಂತ್ರಿ ಬಿದ್ದೋಗೋದು. ಇಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅವರು ಅಪೋಸಿಷನ್ ಲೀಡ್ ಇದ್ದಾಗ. ಅಲ್ಲಿಂದ ಕೆಲಸ ಮಾಡಿದ್ದೀನಿ. ನನಗೆ ಪಕ್ಷ ಮುಖ್ಯ. ನನಗೆಲ್ಲ ಕೊಟ್ಟಿರೋದು ಪಕ್ಷ.